ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ, ಅಲಕ್ಷ್ಯ, ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರಿಂದ ಇವರನ್ನ ದಸ್ತಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ. ಮತ್ತೆ FIR ಕೂಡ ಹಾಕಿದ್ದೀವಿ ಇವ್ರ ಮೇಲೆ. ಪಕ್ಕ 11 ಜನ ಸತ್ತಿದ್ದಾರೆ. ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು MLA ಆದಮೇಲೆ, ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು MLA ಆದಮೇಲೆ, ಮಂತ್ರಿ ಆದಮೇಲೆ, ಮುಖ್ಯಮಂತ್ರಿ ಆದಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂತ ಘಟನೆ ನಡೆದೋಗಿದೆ. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಒಂದು ನಿಮಿಷ ಮುಗಿಸ್ತಾರ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿ ಅಂತ ಹೇಳ್ಬಿಟ್ಟು ಇಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ FIR ದಾಖಲಿಸಬೇಕು ಅಂತ ಹೇಳಿದ್ದೀರಾ. ಈಗಾಗಲೇ ತನಿಖೆ ಯಾವ್ದಾದ್ರು ಪ್ರಾಥಮಿಕ ತನಿಖಾ ವರದಿಗಳು ಸರ್ಕಾರ ಕೈ ಸೇರಿದೆಯಾ ಸರ್? ಇಲ್ಲ, ಯಾವುದು ಸೇರಿಲ್ಲ. ಪ್ರಾರಂಭ ಆಗಿದೆ ಅಷ್ಟೇ. ಈಗ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಆರ್ಡರ್ ಮಾಡಿದ್ವಲ್ಲ, ಅದು ಪ್ರಾರಂಭ ಮಾಡಿದ್ದಾರೆ ಅವರು. ಬಟ್ ನಾವು ಯಾಕಂತಂದ್ರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ ಮೇಲೆ ನಾವು ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದವು, ಮಂತ್ರಿಗಳ ಜೊತೆ ಚರ್ಚೆ ಮಾಡಿದವು. ಸ್ವಲ್ಪ ತಾಳಪ್ಪ, ನೀನು ಮೊದಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ ಇರು. ಆಮೇಲೆ ಇದನ್ನ ತನಿಖೆಯನ್ನ CIDಗೆ ವಹಿಸಿದೀವಿ. FIR ಇದೆಯಲ್ಲಪ್ಪ, 2 FIRಗಳು ಹಾಕಿದೀವಲ್ಲ. ಈ FIR ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು, ಅದನ್ನ CIDಗೆ ವಹಿಸಿದ್ದೇವೆ. ಅದು ಮಲ್ಟಿಪಲ್ ಆಗಲ್ಲ ಸರ್. ಜುಡಿಷಿಯಲ್ ಎನ್ಕ್ವೈರಿ ಒಂದ್ ಕಡೆ ಆರ್ಡರ್ ಮಾಡಿದೀರಾ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೀರಾ, ಮತ್ತೆ ಒಂದ್ ಕಡೆ CID ಎರಡೂ ಮಾಡಬಹುದು. FIR ಮಾಡಬಹುದು.